भारत माता के भारत माता के भारत माता के भारत माता के ಪಿಒಕೆ ಆಕ್ರಮಿಸ್ಕೋಬೇಕು ಪಿಒಕೆ ಆಕ್ರಮಿಸ್ಕೋಬೇಕು ಈಗಲೇ ನರೇಂದ್ರ ಮೋದಿ ಆಗಲಿ ಪ್ರೆಸಿಡೆಂಟ್ ಆಗಲಿ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇಂಡಿಯನ್ ಆರ್ಮಿ ಎಲ್ಲ ಸೇರಿಕೊಂಡು ಇದನ್ನು ಸರಿಸಮಾನವಾಗಿ ಪಿಒಕನ್ನು ನಮಗೆ ಸೇರಿಸಬೇಕು ಇಂಡಿಯಾದಲ್ಲಿ ಅಂತ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಸರ್. ಇಂಡಿಯಾದಲ್ಲಿ ತ್ರಿವ್ಯವಾದಗಳು ಬಂದು ನಮ್ಮ ಸರ್ವನಾಶ ಮಾಡೋದಾಗೋಯ್ತು. ಇದರಲ್ಲಿ ಮುಖ್ಯವಾಗಿ ಪಿಒಕೆಯನ್ನು ನಾವು ಸ್ವಾಧೀನ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಅಮೆರಿಕ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಮಾಡಬೇಕು. ಅಮೆರಿಕಾದವರು ನಮ್ಮನ್ನು ಕೆಳಗಡೆ ತೊಳಿತಾ ಇದ್ದಾರೆ, ಇದನ್ನು ಸರಿ ಮಾಡ್ಕೋಬೇಕು. ಇದು ಸರಿ ಮಾಡಿದ್ರೆ ಕರೆಕ್ಟಾಗಿ ನಮ್ಮ ಪಿಒಕೆನ ನಾವು ಸ್ವಾಧೀನ ಮಾಡಿಕೊಂಡು ನಮ್ಮ ಜನಗಳನ್ನು ನಾವು ಕರೆಕ್ಟಾಗಿ ಇಟ್ಕೋಬೋದು ಅಂತ ನಾವು ಸರಿ ಸಮಾನವಾಗಿ ಹೇಳ್ತಾ ಇದ್ದೀನಿ ಸರ್. ಇದು ಭಾರತ ದೇಶ, ಅಖಂಡ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಒಂದು ವಿಚಿತ್ರ ದೇಶ ನಮ್ಮದು. ಏನಂದರೆ ಆ ಕಾಲದಿಂದ ಈ ಕಾಲದಕ್ಕೆ ಹೊಡ್ಕೊಂಡು ಬರ್ತಾನೆ ಇದ್ದೀವಿ, ತನಕ ನ್ಯಾಯ ಸಿಗಲಿಲ್ಲ ನಮ್ಮ ದೇಶದಲ್ಲಿ. ಅದಕ್ಕೆ ಕಾರಣ ಇದಕ್ಕೆ ಸರಿಯಾಗಿ ತಕ್ಕ ಸಾಕ್ಷಿ ಸಿಗಬೇಕು. ಪಿಒಕೆ ಆಕ್ರಮಿಸ್ಕೋಬೇಕು. ಅಫ್ಘಾನಿಸ್ತಾನ್ ನಮ್ಮದು. ಇದೆಲ್ಲ ಈಗಲೇ ನರೇಂದ್ರ ಮೋದಿ ಆಗಲಿ ಪ್ರೆಸಿಡೆಂಟ್ ಆಗಲಿ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇಂಡಿಯನ್ ಆರ್ಮಿ ಎಲ್ಲ ಸೇರಿಕೊಂಡು ಇದನ್ನು ಸರಿಸಮಾನವಾಗಿ ಪಿಒಕನ್ನು ನಮಗೆ ಸೇರಿಸಬೇಕು ಇಂಡಿಯಾದಲ್ಲಿ ಅಂತ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಸರ್. ಯಾಕಂದರೆ ಇದು ತುಂಬ ವರ್ಷಗಳಿಂದ ಹಿಂದೆ ಎಲ್ಲೂ ಹೋಗಲ್ಲ. ಸಹನದಿಂದ ಓಡಾಡ್ತಾ ಇದ್ದೀವಿ, ಸಹನದಿಂದ ಮಾಡ್ತಾ ಇದ್ದೀವಿ. ಇಂಡಿಯಾದಲ್ಲಿ ತ್ರಿವ್ಯವಾದಗಳು ಬಂದು ನಮ್ಮ ಸರ್ವನಾಶ ಮಾಡೋದಾಗೋಯ್ತು. ಇದರಲ್ಲಿ ಮುಖ್ಯವಾಗಿ ಪಿಒಕೆಯನ್ನು ನಾವು ಸ್ವಾಧೀನ ಮಾಡ್ಕೋಬೇಕು. ಅದನ್ನು ಸ್ವಾಧೀನ ಮಾಡಿಕೊಂಡು ನಮ್ಮ ದೇಶ ಇತಿಹಾಸದಲ್ಲಿ ಈ ಸಾರಿ ಬಿಟ್ಟರೆ ಮತ್ತೆ ಸಿಕ್ಕೋದಿಲ್ಲ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು, ನಮ್ಮ ಭಾರತ ದೇಶದಲ್ಲಿ ಸೈನಿಕರು ನಮ್ಮ ಪ್ರಾಣಕ್ಕೋಸ್ಕರ ಅವರು ಪ್ರಾಣ ಬಲಿಯನ್ನು ಇಟ್ಟು ಇದನ್ನು ಅವರು ಪ್ರಾಣ ತೆಗಿತಾ ಇವರಿದ್ರೆ ಇದು ಸಹಿಸ್ಕೋಬಾರದು. ಇದನ್ನು ಮುಂದಿನ ದಿನದಲ್ಲಿ ಇದು ನ್ಯಾಯ ಸಿಗಬೇಕಾದ್ರೆ ಈಗಲೇ ನ್ಯಾಯ ಸಿಗಬೇಕು. ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತಂತ ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೀನಿ ಸರ್. ಜೈ ಭಾರತ ಮಾತೆಯ ತನಯ ಜಾತೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಸರ್, ಇವತ್ತು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿದರು. ಕದನ ವಿರಾಮ ಘೋಷಣೆ ಆದ ನಂತರ ಕೂಡ ಅವರ ಅಟ್ಯಾಕ್ ಮುಂದುವರೆದಿದೆ. ಏನು ಹೇಳ್ತೀವಿ ಸರ್? ಇದಕ್ಕೆ ಮುಂಚೆ ಕೂಡ ಇದೇ ಥರ ಮಾಡಿದೆ ಅಮೆರಿಕ. ಅಮೆರಿಕ ಮುಂದೆ ಬರೋದು ನಮ್ಮನ್ನು ಹಿಂದೆ ತೊಳಿತಾ ಇದ್ದಾರೆ ಅಮೆರಿಕ. ಇದನ್ನು ಫಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಅಮೆರಿಕ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಮಾಡಬೇಕು. ಅಮೆರಿಕಾದವರು ನಮ್ಮನ್ನು ಕೆಳಗಡೆ ತೊಳಿತಾ ಇದ್ದಾರೆ, ಇದನ್ನು ಸರಿ ಮಾಡ್ಕೋಬೇಕು. ಇದು ಸರಿ ಮಾಡಿದ್ರೆ ಕರೆಕ್ಟಾಗಿ ನಮ್ಮ ಪಿಒಕೆನ ನಾವು ಸ್ವಾಧೀನ ಮಾಡಿಕೊಂಡು ನಮ್ಮ ಜನಗಳನ್ನು ನಾವು ಕರೆಕ್ಟಾಗಿ ಇಟ್ಕೋಬೋದು ಅಂತ ನಾವು ಸರಿ ಸಮಾನವಾಗಿ ಹೇಳ್ತಾ ಇದ್ದೀನಿ ಸರ್. ಇವತ್ತು ಭಾರತ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಟೆರರಿಸ್ಟ್ ಇರ್ತಕ್ಕಂಥ ಜಾಗಗಳನ್ನ ಮಾತ್ರ ಅಟ್ಯಾಕ್ ಮಾಡ್ತಾ ಹೋದ್ರು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬೇಕು ಇಲ್ಲ ಸರ್, ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಈ ಸಾರಿ ಮಾಡಿರೋ ತುಂಬ ಚೆನ್ನಾಗಿದೆ. ಪ್ರಜೆಗಳಿಗೆ ಯಾವುದು ಒಂದು ತೊಂದರೆ ಇಲ್ದಂಗೆ ಮಾಡೋರೆ, ತುಂಬ ಚೆನ್ನಾಗಿ ಮಾಡೋರು. ಆದರೆ ಅವರು ಮಾಡಿರೋದೇ ನಮಗೆ ತುಂಬ ಹಿಂಸೆ ಆಗ್ತಾ ಇದೆ. ಆದರೂ ಕೂಡ ನಮಗೆ ರಷ್ಯಾ ಬೆನ್ನು ಥರ ಇದೆ, ಇನ್ನೊಂದು ದೇಶ ಇದೆ. ಅದರಲ್ಲಿ ಕೂಡ ನಾವು ಒಂದಾಗಿ ಇದ್ದು ಈ ಇಂಡಿಯಾ ಅಖಂಡ ಭಾರತ ದೇಶದಲ್ಲಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಾಗಲಿ ಮುಂದಿನ ದಿನದಲ್ಲಿ ಈ ಭಾರತ ದೇಶ ಅಖಂಡ ಭಾರತ ದೇಶದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು ಸರ್. ಚೆನ್ನಾಗಿದೆ ನಮಗೆ ಸರ್. ಇವತ್ತು ಭಾರತ ದೇಶದವರು ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋದರೆ ಪಾಕಿಸ್ತಾನದವರು ಟೆರರಿಸ್ಟ್ ಪರವಾಗಿ ಅವರು ಕೂಡ ನಿಂತಿದ್ದಾರೆ. ಅಂದರೆ ಟೆರರಿಸ್ಟ್ ಒಂದು ಗೌರ್ಮನೆ ಆಗಿದೆ ಅಂತ ಹೇಳ್ತೀರಾ ಪಾಕಿಸ್ತಾನ? ಹೌದು ಸರ್, 100%. ಟೆರರಿಸಮ್ ಅವರು ಸತ್ತೋದ್ರೆ ಮಿಲಿಟ್ರಿ ಅವರೇ ಸತ್ಕಾರ ಮಾಡಿ ಅವ್ರನ್ನ ಇದು ಮಾಡ್ತಾ ಇದ್ದಾರಲ್ಲ. ಯಾವ ಕಾರಣ ಇದು? ಟೆರರಿಸಮ್ ಸತ್ತೋದ್ರೆ ಮಿಲಿಟ್ರಿ ಅವರೇ ಅವ್ರು ಸತ್ಕಾರ ಮಾಡ್ತಾವ್ರೆ. ಇದು ಯಾವ ಕಾರಣ? ಗೊತ್ತಾಗೋಗ್ಬಿಟ್ಟಿದೆಯಲ್ಲ. ಇದು ತುಂಬ ದುರುಪಯೋಗ ಮಾಡಿಸ್ಕೊಂಡೇ ಮಾಡ್ತಾ ಇರೋದು ಈ ಪಾಕಿಸ್ತಾನವ್ರಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ಇದು ಇವಾಗ ನೀವು ಹೇಳೋದು ಭಾರತ ದೇಶ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲೇಬೇಕು ಅನ್ನೋದು ನಿಮ್ಮ ಒಂದು ಆಗ್ರಹ. ಸರ್, ಒಂದು ವಿಷಯ ಹೇಳ್ತೇನೆ. 140 ಕೋಟಿ ಜನ ಇದ್ದೀವಿ. 140 ಕೋಟಿ ಜನ ಹೋಗೋಣ ಬಿಡಿ ಸರ್.
ಈ ಹೃದಯ ಇರೋ ತನಕ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಸೈನಿಕರು ಸತ್ತೋಗ್ತಾ ಇದ್ದಾರಲ್ಲ ಸರ್, ಸೈನಿಕರು ಅವ್ರನ್ನ ಯಾರು ನೋಡಬೇಕು? ಇಲ್ಲಿರೋ ಪೊಲೀಸ್ನವರು ಅವರು ಇಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಜನ ಅವರು ಎಲ್ಲಿದ್ದಾರೋ ಏನಂತ ಪೊಲೀಸ್ನವರು ನೋಡ್ತಾರೆ. ಅಲ್ಲಿ ನಮ್ಮ ದೇಶನ ಕಾಪಾಡೋದು ಇವರು ಸರ್, ಅವರಲ್ಲ. ಟೆರರಿಸಮ್ ಅಲ್ಲ, ನಮ್ಮ ದೇಶನ ಸಾಯಿಸೋಕೆ ಬರ್ತಾ ಇದ್ದಾರೆ. ಇದು ಯಾವಾಗ ನಮಗೆ ನ್ಯಾಯ ಸಿಕ್ಕೋದು? ಯಾವಾಗ ನ್ಯಾಯ ಸಿಕ್ಕೋದು? ಈ ನ್ಯಾಯವನ್ನು ಈಗಲೇ ಸರಿ ಮಾಡಿಕೊಂಡ್ರೆ ಮುಂದಿನ ಭವಿಷ್ಯತ್ತಲ್ಲೇ ನಮಗೆ ಒಳ್ಳೇದಾಗುತ್ತಂತ ನಾನು ಹೇಳ್ತಾ ಇದ್ದೀನಿ ಸರ್. ಇದು ಪುಲ್ವಾಮಾ ದಾಳಿ ಆದಾಗ 40 ಜನ ಸೈನಿಕರು ನಮ್ಮ ಸತ್ತರು. ಈಗ ಜಮ್ಮು ಕಾಶ್ಮೀರದಲ್ಲಿ 26 ಜನ ನಮ್ಮ ನಾಗರಿಕರೆಲ್ಲ ಸೇರ್ಪಟ್ಟಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಭದ್ರತಾ ವೈಫಲ್ಯನ ಏನಿರ್ಬೋದು ಸರ್? ಈ ಮೂಲಕವಾಗಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಸರ್. ನಾನು ಈ ಮೂಲಕವಾಗಿ ಮುಂಚೆನೇ ಹೇಳಿದೆ, ಫಸ್ಟ್ ಒಂದು ರಾಜಕೀಯ ನಾಯಕರು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮೇನ್ ಪ್ರಾಬ್ಲಮ್ ಅಲ್ಲಿಂದ ಇಲ್ಲಿಗೂ ಬರಬೇಕಾದ್ರೆ ಕಾರಣ ರಾಜಕೀಯ ವ್ಯಕ್ತಿಗಳೇ ಕಾರಣ ಅಂತ ನಾನು ಇದಕ್ಕೂ ಮುಂಚೆನೂ ನಾನು ಹೇಳಿದ್ದೀನಿ. ಯೂಟ್ಯೂಬಲ್ಲಿ ಎಷ್ಟೋ ಸಾರಿ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ರಾಜಕೀಯ ನಾಯಕರೇ ಸರಿ ಇಲ್ಲ, ರಾಜಕೀಯ ನಾಯಕರಿಂದನೇ ಇದು ಬರ್ತಾ ಇರೋದು. ರಾಜಕೀಯ ನಾಯಕರಿಂದನೇ ನಾವು ಸರ್ವನಾಶ ಆಗ್ತಾ ಇರೋದು ಈ ದೇಶ. ಅದರಿಂದನೇ ಈ ಮೂಲಕವಾಗಿ ಇನ್ನಾದರೂ ಬುದ್ಧಿ ಬರಬೇಕು ರಾಜಕೀಯ ನಾಯಕರಿಗೆ. ಇದು ನಮ್ಮ ದೇಶದಲ್ಲಿ ಒಂದೊಂದು ಅಣುವು ಅಂದರೆ ನಮ್ಮ ಬ್ಲಡ್ಡಲ್ಲಿ ಎಷ್ಟು ಅಣುವು ಇದೆಯೋ ಅದೆಲ್ಲ ಚೆಲ್ಲಿದ್ರೂ ಕೂಡ ನ್ಯಾಯ ಸಿಗಬೇಕು ನಮಗೆ. ಈ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಯಾವಾಗಲೂ ಸಿಗೋದಿಲ್ಲ. ನರೇಂದ್ರ ಮೋದಿ ಅವರು ಸರಿ ಸಮಾನವಾಗಿ ತಗೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಈಗಲೇ ಸಿಗಬೇಕು, ಮುಂದಿನ ದಿನ ಬೇಡ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್.